ಬೆಲೆ ಏರಿಕೆ ಬಗ್ಗೆ ಕೊನೆಗಾದರೂ ಬಿ ಜೆ ಪಿಯವ್ರ ತಲೆಗೆ ಬಂದಿದೆ. ಅವರು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಬೆಲೆ ಏರಿಕೆ ವಿರುದ್ಧ ಸಸ್ಯಾಹಾರಿ ಹೋಟೆಲ್ಸಲ್ಲಿ ಒಟ್ಟು ನಮ್ಮ ದೇಶದಲ್ಲಿ 57% ಬೆಲೆ ಜಾಸ್ತಿ ಆಗಿದೆ. ಆಮೇಲೆ ತರಕಾರಿ ಮತ್ತು ಬೇಳೆದು 1.5 ಪಟ್ಟು ಜಾಸ್ತಿ ಆಗಿದೆ. ಆಮೇಲೆ ಪೆಟ್ರೋಲು, ಡೀಸಲ್ಲು ಒಟ್ಟು ನಮ್ಮ ದೇಶದಲ್ಲಿ ಕಲೆಕ್ಟ್ ಆಗಿರೋದು ಎಷ್ಟು ಗೊತ್ತಾ? ಸೆಸ್ಸು 36,58,000 ಕೋಟಿ. 36 ಲಕ್ಷ ಕೋಟಿ ಪ್ಲಸ್ 58,000 ಕೋಟಿ ಸೆಸ್ ಕಲೆಕ್ಟ್ ಮಾಡಿರೋದು ಮೋದಿ ಸಾಹೇಬರು. ಆಮೇಲೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಮೆಡಿಸಿನ್ಸ್ ಮೇಲೆ, ಔಷಧಿಗಳ ಮೇಲೆ 12% ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಇದೆಲ್ಲ. ಆಮೇಲೆ LIC ಲೈಫ್ ಇನ್ಶೂರೆನ್ಸು ಮತ್ತು ಆರೋಗ್ಯ ವಿಮೆ ಇದ್ರ ಮೇಲೆ 18% GST ಹಾಕಿದ್ದಾರೆ. ಎಷ್ಟು? 18% GST ಹಾಕಿದ್ದಾರೆ ಕೇಂದ್ರ ಸರ್ಕಾರ. ATM ಮೇಲೂ ಕೂಡ ಶುಲ್ಕ ಹಾಕಿದ್ದಾರೆ. ಇವತ್ತಿಂದ, ನಿನ್ನೆಯಿಂದ 1ನೇ ತಾರೀಕಿಂದ ATM ಮೇಲೂ ಕೂಡ ಶುಲ್ಕ ಹಾಕಿದ್ದಾರೆ. ಆಮೇಲೆ ಡಿಪಾಸಿಟ್ ಇತ್ತಲ್ಲ, ಬ್ಯಾಂಕ್ಗಳಲ್ಲಿ ಡಿಪಾಸಿಟ್ ಇರುತ್ತಲ್ಲ, 2018ರಿಂದ 24ರವರೆಗೂ 43,500 ಕೋಟಿ ಕೇಂದ್ರ ಸರ್ಕಾರ ತಗೊಂಡಿದ್ದಾರೆ. ಎಷ್ಟು? ಡಿಪಾಸಿಟ್ಗಳ ಮೇಲೆ 43,500 ಕೋಟಿ ಅಷ್ಟು ಮಾಡಿದ್ದಾರೆ. ಆಮೇಲೆ ಟೋಲ್ಗೂ ಹಾಕಿದ್ದಾರೆ, ದೇಶದ ಎಲ್ಲ ಟೋಲ್ಗಳಿಗೂ ಕೂಡ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಅಕ್ಕಿ ಮೇಲೆ 70% ಜಾಸ್ತಿ ಆಗಿದೆ ಇಡೀ ದೇಶದಲ್ಲಿ. ಆಮೇಲೆ ಗ್ಯಾಸ್ ಬಗ್ಗೆ ಏನು ಹೇಳುವಂಗೆ ಇಲ್ಲ. 410 ರೂಪಾಯಿ ಇತ್ತು, ಇವಾಗ 10,000 ಇರಬೇಕು. ಪೆಟ್ರೋಲು, ಡೀಸಲ್ಲು ಎಲ್ಲ ಕೂಡ ಜಾಸ್ತಿ ಆಗಿದ್ದಾರೆ. ಮತ್ತು ನಮ್ಮ ದೇಶದಲ್ಲಿ ಮೋದಿಯವರು ಬಂದ ಮೇಲೆ 100 ಕೋಟಿ ಜನಕ್ಕೆ, 140 ಕೋಟಿ ಜನರಲ್ಲಿ 100 ಕೋಟಿ ಜನಕ್ಕೆ ಏನು ಶಕ್ತಿಯೇ ಕಳ್ಕೊಂಡಿದ್ದಾರೆ. ಅಂದರೆ ಪರ್ಚೇಸ್ ಮಾಡುವಂಥ ಶಕ್ತಿಯನ್ನೇ ಕಳ್ಕೊಂಡಿದ್ದಾರೆ. ಅಂದರೆ ಅವ್ರ ಹತ್ರ ಹಣ ಇಲ್ಲದೆ ಇರೋದ್ರಿಂದ ಯಾವುದನ್ನು ಕೂಡ ಕೊಂಡ್ಕೊಳ್ಳೋಕ್ಕಾಗ್ತಿಲ್ಲ, ಶಕ್ತಿನೇ ಕಳ್ಕೊಂಡಿದ್ದಾರೆ. ಇದು ಮೋದಿಯವರ 11 ವರ್ಷಗಳ ಸಾಧನೆ, BJP ಪಕ್ಷದ 11 ವರ್ಷಗಳ ಸಾಧನೆ. ಇದ್ರ ವಿರುದ್ಧ BJP ಅವರು ಹೋರಾಟ ಮಾಡಬೇಕು, ನಮ್ಮ ವಿರುದ್ಧ ಅಲ್ಲ. BJP ಅವರು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ, ನಮ್ಮ ವಿರುದ್ಧ ಅಲ್ಲ. ಅದರಿಂದ ಅವ್ರು ಏನೇ ಹೋರಾಟ ಮಾಡಿ, ಅವರಲ್ಲಿ ಒಳಗುಂಪು ಜಾಸ್ತಿ ಇದೆಯಲ್ಲ, ಕಿತ್ಲಾಟ ಜಾಸ್ತಿ. ಈಗ ತಾನೇ ಯತ್ನಾಳವ್ರನ್ನ ಆಚೆ ಹಾಕಿದ್ದಾರೆ. ಯತ್ನಾಳವ್ರನ್ನ ಆಚೆ ಹಾಕಿದ್ರು ಕೂಡ ಇನ್ನೂ ಅವ್ರ ಜೊತೇಲಿ ಇರ್ತಕ್ಕಂಥವ್ರು ನಾವು ಯಾವಾಗಲೂ ಯತ್ನಾಳವ್ರ ಜೊತೇಲಿ ಇರ್ತೀವಿ, ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮರೆಮಾಚೋದಕ್ಕೆ ಇವತ್ತು ಈ ಬೆಲೆ ಏರಿಕೆ ವಿರುದ್ಧ ಅಂತ ನಾಟಕ ಮಾಡ್ತಾಯಿದ್ದಾರೆ. 18 ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದರೆ ವಿರುದ್ಧ ಪಿತೂರು ಇದೆ, ವಕ್ಫ್ ಮಸೂದೆ ಇದು ಮಾಡೋದಕ್ಕೆ, ಜೊತೆಗೆ ಇವರು ಒಂದು ಕಾದರ್ ಅವರು ಮಂತ್ರಿ ಸ್ಥಾನ ಪಡೆಯೋದಕ್ಕೆ 18 ಜನರ ಮೇಲೆ ಈಗ 18 ಜನ ವಿಪಕ್ಷದ ಶಾಸಕರನ್ನು ಆಚೆ ಹಾಕಿದ್ರು. ಇದು TV ಗಳಲ್ಲಿ ಲೈವ್ ಬಂತಲ್ಲ, TV ಗಳಲ್ಲಿ ಎಲ್ಲ ಕಡೆ ಕೂಡ ಲೈವ್ ಬಂತು. ಇವರು ಹೋಗಿ ಸಭಾಪತಿ ಸ್ಥಾನದ ಹತ್ರ ಲೆಫ್ಟಲ್ಲಿ, ರೈಟಲ್ಲಿ, ಎಡಗಡೆ ಬಲಗಡೆ ನಿಂತಿದ್ರೋ ಇಲ್ವೋ ಅಲ್ವಾ? ಯಾವತ್ತನ ಈ ಥರದ ಹಿಸ್ಟ್ರಿ ನಮ್ಮ ವಿಧಾನಸಭೆ ಚರಿತ್ರೆಯಲ್ಲಿ ಈ ಥರ ಯಾರನ್ನ ಹೋಗಿ ವೇದಿಕೆ ಮೇಲೆ ಹತ್ತಿದ್ರ, ಸಭಾಪತಿ ಪೀಠದ ಮೇಲೆ ಹತ್ತಿದ್ರ? ನಾಚಿಕೆ ಆಗಬೇಕು ಅವ್ರಿಗೆ. ಈ ರೀತಿ ಸುಳ್ಳು ಅಪಾದನೆ ಮಾಡೋದಕ್ಕೆ ನಾಚಿಕೆ ಆಗಬೇಕು ಅವರಿಗೆ. ಸರಿ, CM ಸಿದ್ದರಾಮಯ್ಯ ಅವರು ಕೂಡ ಇವತ್ತು ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಕರ್ನಾಟಕ ಭವನ ಉದ್ಘಾಟನೆ ಇದೆ. ಕರ್ನಾಟಕ ಭವನದ ಹೊಸ ಕಟ್ಟಡದ ಉದ್ಘಾಟನೆ, ಅದಕ್ಕೆ ಹೋಗಿದ್ದಾರೆ. ದೆಹಲಿಗೆ ಹೋದಾಗ ಸಹಜವಾಗಿ ನಮ್ಮ ನಾಯಕರನ್ನೆಲ್ಲ ಮೀಟ್ ಮಾಡ್ಕೊಂಡು ಬರ್ತಾರೆ. ಅವ್ರು ಏನು ಮೀಟ್ ಮಾಡ್ತಾರೆ ಅನ್ನೋದನ್ನು ನೀವು ಅವ್ರನ್ನೇ ಕೇಳ್ಕೊಬೇಕು. ಹಲವಾರು ಜನರನ್ನ ಕೋಪ್ ಕೊಟ್ಟು ಹೊಸಬನ್ನ ಕಳಿಸ್ಕೊಡ್ತಾರೆ ಅಂತಕ್ಕಂಥದ್ದು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಶಾಸಕರು ಡಿಪೋ ಕೇಳ್ತಾ ಇದ್ದಾರೆ. ಹಿಂದೆ ಬಸ್ ಸ್ಟ್ಯಾಂಡು ನಾನು ಸಾರಿಗೆ ಇಲಾಖೆ ಸಚಿವನಾಗಿದ್ದಾಗಲೇ ಗುದ್ಲಿ ಪೂಜೆ ಮಾಡಿದ್ವಿ, ಆಮೇಲೆ ಉದ್ಘಾಟನೆ ಆಯಿತದು. ಈಗ ಡಿಪೋ ನಗರ ಮಧ್ಯದಲ್ಲೇ ಎಲ್ಲ ಒಳ್ಳೆ ಜಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. BMTC ಬಸ್ ಸ್ಟ್ಯಾಂಡ್ ಇದೆ, KSRTC ಬೇಕು ಅಂತ ಹೇಳ್ತಾ ಇದ್ದಾರೆ. ಜಾಗ ಕೊಟ್ಬಿಡಲಿ, ಆಮೇಲೆ ಮಾಡೋಣ.